ಒಬ್ಬ ರೈತ ತನ್ನ ಸಮಸ್ಯೆಗೆ ನ್ಯಾಯ ಸಿಗದೆ ಕೊನೆಗೆ ಏನ್ ಮಾಡಿದ್ ಗೊತ್ತಾ? ಸರ್ಕಾರದ ಕಚೇರಿಯಲ್ಲೇ ವಿಷ ಸೇವಿಸಿದ. ಇದು ಒಬ್ಬರ ಕತೆ ಅಲ್ಲ, ಇದು ಸಾವಿರಾರು ರೈತರ ನೋವು. ಭೂಮಾಪನ ವಿಳಂಬ, ದಾಖಲೆ ಸಮಸ್ಯೆಗಳು, ಸೀಮಾ ವಿವಾದಗಳು, ಒಂದು ಸಣ್ಣ ಅಳತೆ ಸಮಸ್ಯೆ ಒಬ್ಬ ರೈತನ ಜೀವನವನ್ನೇ ನಿಲ್ಲಿಸಬಹುದು. ಹಾವೇರಿ ಜಿಲ್ಲೆಯಲ್ಲಿ ಒಬ್ಬ ರೈತ ಆಯುಕ್ತರ ಕಚೇರಿ ಆವರಣದಲ್ಲಿ ನ್ಯಾಯ ಸಿಗದೆ ನಿರಾಶೆಯಿಂದ ವಿಷ ಸೇವಿಸಿದನು. ಈಗ ಅವನ ಸ್ಥಿತಿ ಗಂಭೀರ. ಆದರೆ ಪ್ರಶ್ನೆ ಒಂದೇ, ಇದಕ್ಕೆ ಹೊಣೆ ಯಾರು? ಸರ್ಕಾರ ಹೇಳುತ್ತದೆ ರೈತರ ಕೆಲಸ ವೇಗವಾಗಿ ಆಗ್ಬೇಕು ಅಂತ. ಆದರೆ ನೆಲದ ಮಟ್ಟದಲ್ಲಿ ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ. ಭೂಮಾಪನ ಕೆಲಸಗಳು ನಿಂತಿವೆ, ಫೈಲುಗಳು ಬಾಕಿ ಉಳಿದಿವೆ, ಪರವಾನಗಿ ಭೂಮಾಪಕರು ತಮ್ಮ ಭವಿಷ್ಯವೇ ಅಸುರಕ್ಷಿತವಾಗಿ ನಿಂತಿದ್ದಾರೆ. ಪರವಾನಗಿ ಭೂಮಾಪಕರಿಗೆ ನ್ಯಾಯ ಇಲ್ಲ ಅಂದ್ರೆ ರೈತರಿಗೆ ನ್ಯಾಯ ಸಿಗೋದಿಲ್ಲ. ಇದು ಸರಳ ಸತ್ಯ, ಆದರೆ ಯಾರೂ ಗಮನ ಕೊಡ್ತಿಲ್ಲ. ಒಬ್ಬ ರೈತ ವಿಷ ಸೇವಿಸೋ ಮಟ್ಟಿಗೆ ವ್ಯವಸ್ಥೆ ವಿಫಲವಾಗಿದೆ ಅಂದ್ರೆ ಇದು ಕೇವಲ ಸುದ್ದಿ ಅಲ್ಲ, ಇದು ಎಚ್ಚರಿಕೆ. ಇಂದು ಅವನು, ನಾಳೆ ಇನ್ನೊಬ್ಬ. ಲೈಸೆನ್ಸ್ ಸರ್ವೇಯರ್ಸ್ಗೆ ನ್ಯಾಯ ಕೊಡಿ, ಅವರನ್ನು ಬಲಪಡಿಸಿ, ರೈತರ ಕೆಲಸಕ್ಕೆ ವೇಗ ನೀಡಿ. ಇನ್ನೊಂದು ಜೀವ ಹೋದ್ಮೇಲೆ ಪ್ರತಿಕ್ರಿಯೆ ಕೊಡಬೇಡಿ, ಈಗಲೇ ಕ್ರಮ ಕೈಗೊಳ್ಳಿ.